ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಚಕ್ಕೋತ ಹಣ್ಣು ತಂದಿದ್ವಿ, ಹಾಗಾಗಿ ಅದನ್ನ ಕ್ಲೀನ್ ಮಾಡ್ತಾ ನನ್ಗನ್ನಿಸ್ತು ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತ. ಚಕ್ಕೋತ ಹಣ್ಣನ್ನ ಪೆಮೆಲೋ ಅಂತ ಕೂಡ ಕರೀತಾರೆ. ಚಕ್ಕೋತದಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನ ನಿಯಂತ್ರಣ ಮಾಡುತ್ತೆ. ಹಾಗೆ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಅನ್ನು ಒಳಗೊಂಡಿದೆ. ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಹಾಗೆ ವೈಟಮಿನ್ ಸಿ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳು ಕೂಡ ಇದೆ. ಹಾಗಾಗಿ ಇದು ಸೋಂಕುಗಳ ವಿರುದ್ಧ ಹೋರಾಡುತ್ತೆ ಮತ್ತೆ ನಮ್ಮ ದೇಹವನ್ನ ರಕ್ಷಣೆ ಮಾಡುತ್ತೆ ರೆಗ್ಯುಲರ್ ಆಗಿ ತಿಂತಾ ಬರೋದ್ರಿಂದ. ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ. ಹಾಗೆ ಫೈಬರ್ ಇರೋದ್ರಿಂದ ಇದು ನಮಗೆ ಮಲಬದ್ಧತೆಯನ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ತಡೆಗಟ್ಟುತ್ತೆ, ಜೀರ್ಣಕ್ರಿಯೆನ ಉತ್ತಮಗೊಳಿಸುತ್ತೆ. ಇನ್ನಷ್ಟು ಇದನ್ನ ಸೇವನೆ ಮಾಡೋದ್ರಿಂದ ಕಡಿಮೆ ಕ್ಯಾಲರಿ ಹಾಗೆ ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ಇದು ತೂಕ ಇಳಿಕೆಗೆ ತುಂಬಾನೇ ಉಪಯೋಗಕಾರಿ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡ್ತಾ ಇರೋರು ಖಂಡಿತವಾಗ್ಲೂ ಇದನ್ನ ಯೂಸ್ ಮಾಡಿ. ಯಾರೆಲ್ಲ ಇಷ್ಟು ದಿನ ಚಕ್ಕೋತವನ್ನ ನೋಡ್ತಾ ಇದ್ರೆ ಮೂಗ್ ಮುರಿತಿದ್ರು, ಇದರಲ್ಲಿ ರುಚಿ ಇಲ್ಲ, ಕಹಿ ಇರುತ್ತೆ, ಟೇಸ್ಟ್ ಇಲ್ಲ, ಏನಕ್ಕೆ ತಿನ್ನೋದು ಅಂತ ತೆಗೆದು ಬಿಸಾಕ್ತಿದ್ರು, ತಂದ್ರು ಕೂಡ ಅದನ್ನ ಹಾಗೆ ಎತ್ತಿಟ್ಬಿಡ್ತಿದ್ರು ಅಂತವ್ರು ಖಂಡಿತವಾಗ್ಲೂ ಇನ್ ಮುಂದೆ ಇದನ್ನ ತಿನ್ನೋದಕ್ಕೆ ಶುರು ಮಾಡಿ ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ ನಿಮಗೂ ಕೂಡ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಯ್ತು ಅಂತ ಭಾವಿಸ್ತಾ, ಇಷ್ಟ ಆದ್ರೆ ದಯವಿಟ್ಟು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.